ರಾಜ್ಯ ಸರ್ಕಾರ ಕೆಲವು ಸುಧಾರಣೆಗಳು ತರಬೇಕು ಅಂತ ಹೇಳಿದ್ರೆ ತರಲಿ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ ಇವೆಲ್ಲ ಪ್ರಶ್ನೆ ಯಾಕೆ ಎದ್ದಿದೆ? ಮೊದಲು ರಾಜ್ಯ ಸರ್ಕಾರ ವಾಸ್ತವಿಕ ಸತ್ಯವನ್ನ ರಾಜ್ಯದ ಜನರ ಮುಂದೆ ಬಿಚ್ಚಿಡಬೇಕು. ನಾವು ಪದೇ ಪದೇ ಹೇಳ್ತಾ ಇದ್ದೇವೆ, ಬಿಕಾಸ್ ಆಫ್ ದರ್ ಗ್ಯಾರಂಟಿಗಳಿಂದ ಹಣವನ್ನ ಹೊಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಕತ್ತರಿ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಸುಧಾರಣೆ ಹೆಸರಿನಲ್ಲಿ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ, ಕಳೆದ 3 ವರ್ಷದಲ್ಲಂತೂ ನಿಮ್ಮ ಯೋಗ್ಯತೆಗೆ, ನಿಮ್ಮ ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆಗೆ ಬಡವರಿಗೆ ಮನೆ ಕೊಟ್ಟೋದಕ್ಕೆ ಆಗಲಿಲ್ಲ, ಸೂರ್ಯ ಇಲ್ಲದವ್ರಿಗೆ ಮನೆ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ, ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಗಂಗಾ ಕಲ್ಯಾಣ ಯೋಜನೆ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಅಕ್ರಮ ಆಗಿದೆ ಅಂತ ಹೇಳ್ಕೊಂಡು ತನಿಖೆ ಮಾಡ್ತಾ ಇದ್ದೇವೆ ಅಂತೇಳಿ ಇನ್ನೂ ಕೂಡ ಗಂಗಾ ಕಲ್ಯಾಣ ಬಡವರಿಗೆ ಕೊಡೋದಕ್ಕೆ ಆಗ್ತಾ ಇಲ್ಲ. ಇವತ್ತು ಹೈನುಗಾರಿಕೆ ಏನು ಪ್ರೋತ್ಸಾಹನ ಕೊಡ್ತಾ ಇದ್ರು ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ, ಬಿಜೆಪಿ ಸರ್ಕಾರ, ಅದನ್ನು ಕೂಡ ಇವತ್ತು ಕೊಡ್ತಾ ಇಲ್ಲ. ಇವತ್ತು ಗ್ರಾಮೀಣ ಭಾಗದ ಬಡವರಿಗೆ ತೊಂದರೆ ಆಗ್ತಾ ಇದೆ. ಇದನ್ನೆಲ್ಲವನ್ನು ಕೂಡ ಮಾಡೋದು ಬಿಟ್ಟು ಅದನ್ನು ಮಾಡಲಿ, ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಿ. ಆದರೆ ಫಸ್ಟ್ ಅಭಿವೃದ್ಧಿ ಕೆಲಸ ಮಾಡಲಿ, ಬಡವರ ಕಡೆ ಗಮನ ಕೊಡಲಿ, ಇದೆಲ್ಲದ್ರ ಬಗ್ಗೆನೂ ಕೂಡ ಗಮನ ಕೊಡಬೇಕು. ರಾಜ್ಯ ಸರ್ಕಾರ ಕೆಲವು ಸುಧಾರಣೆಗಳು ತರಬೇಕು ಅಂತ ಹೇಳಿದ್ರೆ ತರಲಿ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ ಇವೆಲ್ಲ ಪ್ರಶ್ನೆ ಯಾಕೆ ಎದ್ದಿದೆ? ಮೊದಲು ರಾಜ್ಯ ಸರ್ಕಾರ ವಾಸ್ತವಿಕ ಸತ್ಯವನ್ನ ರಾಜ್ಯದ ಜನರ ಮುಂದೆ ಬಿಚ್ಚಿಡಬೇಕು. ನಾವು ಪದೇ ಪದೇ ಹೇಳ್ತಾ ಇದ್ದೇವೆ, ಬಿಕಾಸ್ ಆಫ್ ದರ್ ಗ್ಯಾರಂಟಿಗಳಿಂದ ಹಣವನ್ನ ಹೊಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಕತ್ತರಿ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಸುಧಾರಣೆ ಹೆಸರಿನಲ್ಲಿ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ, ಕಳೆದ 3 ವರ್ಷದಲ್ಲಂತೂ ನಿಮ್ಮ ಯೋಗ್ಯತೆಗೆ, ನಿಮ್ಮ ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆಗೆ ಬಡವರಿಗೆ ಮನೆ ಕೊಟ್ಟೋದಕ್ಕೆ ಆಗಲಿಲ್ಲ, ಸೂರ್ಯ ಇಲ್ಲದವ್ರಿಗೆ ಮನೆ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ, ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಗಂಗಾ ಕಲ್ಯಾಣ ಯೋಜನೆ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಅಕ್ರಮ ಆಗಿದೆ ಅಂತ ಹೇಳ್ಕೊಂಡು ತನಿಖೆ ಮಾಡ್ತಾ ಇದ್ದೇವೆ ಅಂತೇಳಿ ಇನ್ನೂ ಕೂಡ ಗಂಗಾ ಕಲ್ಯಾಣ ಬಡವರಿಗೆ ಕೊಡೋದಕ್ಕೆ ಆಗ್ತಾ ಇಲ್ಲ. ಇವತ್ತು ಹೈನುಗಾರಿಕೆ ಏನು ಪ್ರೋತ್ಸಾಹನ ಕೊಡ್ತಾ ಇದ್ರು ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ, ಬಿಜೆಪಿ ಸರ್ಕಾರ, ಅದನ್ನು ಕೂಡ ಇವತ್ತು ಕೊಡ್ತಾ ಇಲ್ಲ. ಇವತ್ತು ಗ್ರಾಮೀಣ ಭಾಗದ ಬಡವರಿಗೆ ತೊಂದರೆ ಆಗ್ತಾ ಇದೆ. ಇದನ್ನೆಲ್ಲವನ್ನು ಕೂಡ ಮಾಡೋದು ಬಿಟ್ಟು ಅದನ್ನು ಮಾಡಲಿ, ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಿ. ಆದರೆ ಫಸ್ಟ್ ಅಭಿವೃದ್ಧಿ ಕೆಲಸ ಮಾಡಲಿ, ಬಡವರ ಕಡೆ ಗಮನ ಕೊಡಲಿ, ಇದೆಲ್ಲದ್ರ ಬಗ್ಗೆನೂ ಕೂಡ ಗಮನ ಕೊಡಬೇಕು.